ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಹೊರಟಿರೋದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ತಾಯಿಯಾದ ಮಾರಿಕಾಂಬಾ ಟೆಂಪಲ್ಗೆ. ಹಸಿರು ಕಾಡು, ತಂಪಾದ ಗಾಳಿ, ನಗರದ ಗದ್ದಲದಿಂದ ದೂರ, ಮನಸ್ಸಿಗೆ ಶಾಂತಿ ಕೊಡುವ ಸ್ಥಳ. ಇದೇ ಸ್ವರ್ಗ, ಇದೇ ಪ್ರೀತಿ, ಇದೇ ಖುಷಿ.
ಕಿತ್ಕೊಂಡು ಎಲ್ಲಿ ಕಂಡ್ರು ಹಸಿರು ಬೆಟ್ಟ ಗುಡ್ಡ ಒಳ್ಳೆ ತಣ್ಣನೆ ಗಾಳಿ ಕಾಂಬಕ್ಕೆ ಎಷ್ಟು ಖುಷಿ ಆಯ್ತಂದರೆ ಮೈ ಮನಸ್ಸೆಲ್ಲ ಒಂಥರ ನಮಿರಿ ಹೇಳತ್ತಾನ ಮನೆ ಇದ್ದಿತ್ತು ಒಳ್ಳೆ ಲಾಯ್ಕ್ ಕಾಣ್ತಿದ್ದಿತ್ತು. ಪಾಪ ದಾರಿಗೊಂದು ಸಣ್ಣ ಬ್ರೇಕ್ ತಗೊಂಡಿತ್ತು. ಒಂದು ಚಹಾ ಕುಡ್ಕೊಂಡು ಎಂಥದ್ರ ತಿನ್ಕೋ ಹಪ್ಪ ಅಂದೇಳಿ ಒಂದು ಹೋಟ್ಲಿಗೆ ಬಂದು ನಿಲ್ಸಿತ್ತು. ಇಲ್ಲೆಲ್ಲ ಸುಮಾರು ಗಾಡಿ ಬಂದು ನಿಲ್ಸಿರಿ ಇಲ್ಲೇ ಎಲ್ಲ ತಿನ್ಕೋ ಹತ್ರ ಅಂತ ಹೇಳ್ತಾರಪ್ಪ. ಕಾಂಬ ಇಲ್ಲಿ ಹೋಟ್ಲಿಗೆ ಎಂತ ಇರುತ್ತೆ ಲೈಕ್ ಇರುತ್ತೆ ಇಲ್ಲಿ ಅಂತೇಳಿ ಕಾಂಬ. ನಾನು ಇದು ಈರುಳ್ಳಿ ಬಜ್ಜಿ ತಗೊಂಡಿದ್ದೆ. ಈರುಳ್ಳಿ ಬಜ್ಜಿ ಅಡ್ಡಿಲ್ಲ ಒಳ್ಳೆ ಲೈಕ್ ಇದ್ದಿತ್ತು. ಅದು ಸ್ವಲ್ಪ ರೇಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಆಮೇಲೆ ಒಂದು ಕಾಫಿ ತಗೊಂಡು ಕುಡಿದು ಸ್ವಲ್ಪ ಬಿಸಿ ಬಿಸಿ ಇತ್ತು ಅದನ್ನು ತಣಿಸ್ಕೊಂಡು ಆರಿಸ್ಕೊಂಡು ಕುಡ್ಕೊಂಡು ಅಲ್ಲಿಂದ ನಾವು ಹೊರಡ್ತು. ಅಲ್ಲೇ ಸ್ವಲ್ಪ ಟಾಯ್ಲೆಟಲ್ಲೇ ಇದ್ದಿದ್ದೆಲ್ಲ ಮುಗಿಸ್ಕೊಬಂತು ನಾವು. ಅಂತೂ ಇಂತೂ ನಾವು ಸೇರಿಸಿ ಬಂದು ಮುಟ್ತು. ಇಲ್ಲಿ ಫುಲ್ ಟ್ರಾಫಿಕ್. ಯಾವ ನಮೂನಿ ಜನ ಅಂದರೆ ಯಾವ ನಮೂನಿ ಜನ ಇದ್ದರು. ಎಲ್ಲಿ ಕಂಡ್ರು ಜನ ಕೈಕಾಲು ಹಾಗೂ ಕೇಳಿಯ. ಈಗ ನಾವು ಮಾರಿಕಾಂಬಾ ಅಮ್ಮನ ಕೂರ್ಸಿದ ಪ್ಲೇಸಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಡುವಂಥದ್ದು ಪ್ರವೇಶ ದ್ವಾರಕ್ಕೆ ಎಂಟ್ರಿ ಇತ್ತು. ಈಗ ನಾವು ಕ್ಯೂವಿಗೆ ಹೋಗಿ ದರ್ಶನ ಮಾಡ್ಕೊಬತ್ತು. ಈಗ ಕ್ಯೂವಿಗೆ ಒಳಗಿಂದ ನಾವು ಇತ್ತು. ಫುಲ್ಲು ಜನ ಹೋಗಿ ದರ್ಶನ ಮಾಡೋಕ್ಕೆ ಸರಿ ಆತಿಲ್ಲ. ಎಲ್ಲ ದೂಡ್ತಾ ಇರ್ತಾರೆ. ಸೀದಾ ಹೋಗಿ ಅಂತ ಸರಿ ಕಾಂಬ ಬಿಡೋದಿಲ್ಲ. ಕಾಂಬ ಎಷ್ಟಾದಷ್ಟು ಕಾಂಬ ಅಲ್ಲಿ ಹೊಡೆದಾಗೂ ಬಿಡೋದಿಲ್ಲ ಅಂತಾರಪ್ಪ. ಕಾಂಬ ಒಂದು ಸಣ್ಣಕ್ಕೊಂದು ದೇವರನ್ನೊಂದು ಕಾಂಬ ಅಂದಳಿ. ಬನ್ನಿ ನೀವು ನಮ್ಮ ಜೊತೆಗೆ ಕೈ ಮುಕ್ಕಣಿ ಅಕ್ಕ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैल. ಶ್ರೀ ಮಾರಿಕಾಂಬ ದೇವಿ ಸಾವಿರಾರು ಭಕ್ತರ ಆರಾಧ್ಯ ದೇವಿ. ಇಲ್ಲಿ ಕಾಲಿಟ್ಟ ತಕ್ಷಣ ಒಂಥರವಾದ ವಿಭಿನ್ನ ಶಾಂತಿ ಅನುಭವ ಆಯ್ತು. ಈ ದೇವಸ್ಥಾನದ ಇತಿಹಾಸ ಸುಮಾರು 300 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಅಮ್ಮನ ಮೂರ್ತಿ ಅತ್ಯಂತ ಶಕ್ತಿಯುತ ಮತ್ತು ಭವ್ಯವಾಗಿದೆ. ಮಾರಿಕಾಂಬ ಅಮ್ಮನನ್ನು ದರ್ಶನ ಮಾಡಿದ ಕ್ಷಣ ಮನಸ್ಸಿಗೆ ಅಪಾರ ಸಂತೋಷ ಮತ್ತು ಭಕ್ತಿ ಉಂಟು ಮಾಡಿತು ನನಗೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಮಾರಿಕಾಂಬ ಜಾತ್ರೆ ದೇಶಾದ್ಯಂತ ಪ್ರಸಿದ್ಧವಾಗಿದೆ. ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿ ಅಮ್ಮನ ಕೃಪೆ ಪಡೆಯುತ್ತಾರೆ. ದರ್ಶನದ ನಂತರ ಪ್ರಸಾದ ತಗೊಂಡು ಸಿರ್ಸಿಯ ಜಾತ್ರೆ ಸುತ್ತಮುತ್ತಲ ಸೌಂದರ್ಯ ಅನುಭವಿಸ್ಕೊಂಡು ಇಡೀ ಜಾತ್ರೆ ಒಂದು ಸುತ್ತ ಹಾಯ್ಕೊಂಡು ಇದ್ದ ಅಂಗಡಿ ಎಲ್ಲ ಸ್ವಲ್ಪ ಹೋಗಿ ಕಡೆಗೊಂದು ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಡುವಂತೇಳಿ ಎಣಿಸಿದ್ವಿ. ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ. ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಇದು ಮಾರಿಕಾಂಬ ಟೆಂಪಲ್ದು ಕೋಣ ಹೆಂಗೆ ಇತ್ಕೊಂಡು ಒಂದೊಂದು ಕೋಡ್ ಅಂದರೂ ಎಷ್ಟು ಉದ್ದ ಇತ್ಕೊಂಡು ಮೈಸಾಸುರನೇ. ನಮ್ಮದು ಜಾತ್ರೆಗೆ ಸುತ್ತಾಕಿ ಮುಗೀತು. ನಾವಿಲ್ಲಿಂದ ಮನೆಗೆ ಹೊರಡತ್ತೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್, ಗುಡ್ ನೈಟ್.